ಇದು ನಮ್ಮ ಪ್ರತಿಷ್ಠೆ ಆಗಿತ್ತು. ಕಾಂಗ್ರೆಸ್ ಪಕ್ಷದ ಗೌರವದ ಪ್ರಶ್ನೆ ಆಗಿತ್ತು. ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಭಾಳ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರ ಬೆವರು, ಅವರ ಹೋರಾಟ ಫಲ ಸಿಕ್ಕಿದೆ. ಭಾಳ ಸಂತೋಷ. ಅದರಲ್ಲೂ ನಾವು 3 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇನ್ನೂ ದೊಡ್ಡ ಒಂದು ಗೌರವ ನಮ್ಮ ಪಕ್ಷಕ್ಕೆ. ನಾನು ಸೋಲಿಸಿಲ್ಲಪ್ಪ, ಜನ ಸೋಲಿಸಿದ್ದಾರೆ. ನಾನು ಸೋಲ್ಸೋಕ್ಕೆ ಸಾಧ್ಯನೇ? ನಾನು ಸೋಲ್ಸೋಕ್ಕೂ ಆಗಲ್ಲ. ನಾನೇನು ಜನ ತೀರ್ಪನ್ನು ಕೊಟ್ಟರು. ಜನ ಗೆಲುವು ಸೋಲು ಕೊಡೋರು ಜನ, ನಾನಲ್ಲ, ಅವರಲ್ಲ. ಅವರು ಏನೂ ಮಾಡೋಕ್ಕಾಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ. ಜನ ತೀರ್ಪು ಏನು ಕೊಡ್ತಾರೆ ಅದಕ್ಕೆ ತಲೆ ಬಾಗಬೇಕು. ಜನ ತೀರ್ಪು ಕೊಟ್ಟಿದ್ದಾರೆ. ಜಿಲ್ಲೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂಥೇಳಿ ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ನನ್ನ ತಾಯಂದಿರಿಗೆ ನಾನು ಕೋಟಿ ನಮಸ್ಕಾರಗಳನ್ನು ಅವರಿಗೆ ಅರ್ಪಿಸ್ತೀನಿ. ಕಾಂಗ್ರೆಸ್ ಗೆಲುವು ಕಾರಣ ಏನಂತ ಚನ್ನಪಟ್ಟಣದಲ್ಲಿ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತಾ ಇರುವಂಥ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಒಬ್ಬ ಪಾರದರ್ಶಕವಾದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಭಾಳ ಚೆನ್ನಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯ ಕೆಲಸಗಳನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಕಾರ್ಯಕ್ರಮನ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಗೆಲುವು ಅಂತ ನಾನು ಹೇಳ್ತೀನಿ. ನಿಖಿಲ್ ಸೋಲ್ಗೆ ಏನು ಕಾರಣ ಅಂತೀರಿ? ಗೆಲುವಿಗೆ ಕಾರಣ ಕೊಟ್ಟಿರಿ, ಸೋಲಿಗೆ ನೋಡಿ, ಏನೇ ಆಗಲಿ ಸರ್, ರಾಜಕಾರಣದಲ್ಲಿ ನಮ್ಮದೇ ಆದಂಥ ಏನಾದರೂ ಒಂದು ಸೇವೆ ಅಂತ ಇರಬೇಕು. ಸುಮ್ಮನೆ ಬಂದು ನಾವೆಲ್ಲರೂ ಎಲೆಕ್ಷನ್ ನಿಂತ್ಕೊಬಿಡ್ತೀವಿ, ನಾವು ಗೆದ್ದು ಬಿಡ್ತೀವಿ ಅನ್ನೋದು ಸುಳ್ಳು. ಈಗಿನ ಕಾಲದಲ್ಲಿ ಏನಾದರೂ ಒಂದು ಅಳಿಲಿ ಸೇವೆ ಇರಬೇಕು, ಬರಬೇಕು. 1-2 ವರ್ಷ 3 ವರ್ಷ ನಿಷ್ಠೆಯಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಏನಾದರೂ ಕೆಲಸ ಸೇವೆ ಒಂದಷ್ಟು ಮಾಡಿದರೆ ಜನ ಅದಕ್ಕೆ ಒಪ್ಕೊಳ್ತಾರೆ. ಸುಮ್ಮನೆ ಎಲ್ಲಿ ಬೇಕಾದರೂ ನಾನು ನಿಂತ್ಕೋತೀನಿ, ನಂದು ನಡೀತದೆ ಅಂತ ಹೇಳಿದ್ರೆ ಇದು ನಡೀದಿರುವಂಥ ನಾಣ್ಯ ಸರ್. ಇವೆಲ್ಲನೂ ಸರ್, ಯಾರೇ ಆಗಲಿ, ನಾನಾಗಲಿ, ನಮ್ಮ ಅಪ್ಪ ಆಗಲಿ, ಬೇರೆ ಯಾರೇ ಆಗಲಿ, ಏನಾದರೂ ಒಂದು ಸೇವೆ, ಒಂದು ಗುರುತನ್ನು, ಒಂದು ಸಾಕ್ಷಿ ಗುಡ್ಡನ್ನು ಕೊಟ್ಟರೆ ಅವ್ರಿಗೆ ಮಾನ್ಯತೆ ಕೊಡ್ತಾರೆ ಜನ. ಇವತ್ತು ಈ ಚುನಾವಣೆ ಹೆಚ್ಚು ಕೇಳಿ ಬಂದಂತೂ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಯೋಗೇಶ್ವರ್ ಅವರಿಗೆ ಸದ್ಯಕ್ಕೆ ಸಿಎಂ ಚೇರ್ ಖಾಲಿ ಇಲ್ಲ ಸ್ವಾಮಿ, ಸಿಎಂ ಇದ್ದಾರೆ. ಅದು ನಾನು ಹೇಳುವಂಥ ಮಾತು. ಕ್ಷೇತ್ರದ ಜನರಿಗೆ ಕೇಳಿದ್ದು ನಿಮ್ಮ ನಾಯಕರುಗಳು, ಯೋಗೇಶ್ವರ್ ಗೆದ್ರೆ ಆದಿ ಸುಗಮ, ಅದೆಲ್ಲ ಹೈಕಮಾಂಡ್. ನಾನೊಬ್ಬ ಒಬ್ಬ ಸಣ್ಣ ಕಾರ್ಯಕರ್ತ, ನಾನು ಸಾಮಾನ್ಯ ಕಾರ್ಯಕರ್ತ. ನನ್ನ ಬಾಯಿಲಿ ಅವೆಲ್ಲನೂ ಕೇಳಬೇಡಿ, ಹೇಳೋಕ್ಕೂ ಆಗಲ್ಲ. ಅದು ಏನಿದ್ರು ಹೈಕಮಾಂಡ್ ಬಿಟ್ಟಿದ್ದಂಥದ್ದು ದೊಡ್ಡವ್ರ ವಿಷಯ ಅದೆಲ್ಲನೂ.